Anyways, see you at office, Shri. Sorry, Mr. Srinidhi. ಶ್ರೀ ಸಾಹೇಬ್ರು ಬಂದರು. ಓ, ಜಾನ್ವಿ ಮೇಡಮ್ಮ ಬಂದರು. ಅಯ್ಯೋ, ಈಗೇನಪ್ಪ ಮಾಡಲಿ? ಅಯ್ಯೋ ಮೇಡಮ್, ಸೆಕ್ಯೂರಿಟಿ ಅಲ್ಲಿ ನಿಂತ್ಕೊಂಡು ಏನ್ ನೋಡ್ತಾ ಇದೀರಿ? ಮೇಡಮ್ ಇಲ್ಲಿ ಕಷ್ಟಪಡ್ತಿರೋದು ಕಾಣಿಸ್ತಾ ಇಲ್ವಾ? ಸರಿ ಮೇಡಮ್. ಬಂದು ಫೈಲು ಲ್ಯಾಪ್ಟಾಪ್ ಎಲ್ಲ ತಗೋ ಕೊಡಿ ಮೇಡಮ್, ನಾನು ಹಿಡ್ಕೊಳ್ತೀನಿ. ಬನ್ನಿ ಮೇಡಮ್. ನೀವಾ? ಎಸ್, ನಾನೇ ಬೇಲೂರು ಚೆನ್ನಕೇಶ್ವರ. ಅವಾಯು ನನ್ ವಿಷಯ ಬಿಡಿ, ನಿಮ್ದೇನ್ ಕತೆ? ಜಾನ್ವಿ ನಾವು ಹೊರಗಾಗ್ತೀವಿ ಅಂತ ಕೊಚ್ಕೊಂಡ್ರಿ, ನಿಮ್ದೇನು ಕತೆ? ನಿಮ್ ಸೊಸೆ ದೊಡ್ಡ ಡ್ರಾಮಾ ಕ್ವೀನು. ನಾವ್ ಅನ್ಕೊಂಡಂಗೆಲ್ಲ ಅವಳಾಗಕ್ ಬಿಡೋದಿಲ್ಲ. ನಮ್ಮ ಮನೆಯವ್ರಿಗೆಲ್ಲ ಏನೋ ಕತೆ ಕಟ್ಟಿ ಏನೋ ಮೋಡಿ ಮಾಡ್ಬಿಡ್ದಾಳ ಅವಳು. ಅಂದ್ರೆ ಜಾನ್ವಿನ ಮನೆಯಿಂದ ಆಚೆ ಹಾಕೋ ನಿಮ್ಮ ಆಸೆಗೆ ತಣ್ಣೀರು ಹಚ್ಬಿಟ್ಲಾ? ಅಷ್ಟೆಲ್ಲ ಸೀನ್ ಇಲ್ಲ ಬಿಡಿ. ಹೇಗಾದ್ರೂ ಮಾಡಿ ಅವಳ ಮನೆಯಿಂದ ಆಚೆ ಹಾಕೋದು ಗ್ಯಾರಂಟಿನೇ. ನಮ್ನೆಲ್ಲ ರಿಕ್ವೆಸ್ಟ್ ಮಾಡಿ 30 ದಿನ ಟೈಮ್ ತಗೊಂಡಿದ್ದಾಳೆ ಅವಳಷ್ಟೇ. 30 ದಿನನಾ? ಅಂದ್ರೆ 1 ತಿಂಗಳು. ಯಾಕೆ? ಇದನ್ನೆಲ್ಲ ನಾನೇನಕ್ಕೆ ನಿಮಗೆ ಹೇಳ್ಬೇಕು? ಯಾಕೆಂದ್ರೆ ನಾವಿಬ್ರು ಒಂದೇ ಟೀಮ್. ಜಾನ್ವಿ ಶ್ರೀನಿಧಿಯಿಂದ ಬೇರೆ ಮಾಡೋ ಉದ್ದೇಶ ಹಿಡ್ಕೊಂಡೇ ರಚನೆ ಆಗಿರೋ ಟೀಮ್ ಹೆಸರು ಇಂಟೆಲಿಜೆನ್ಸ್ ಕಾಪ್ ಬ್ಯೂಟಿಫುಲ್ ಲೇಡೀಸ್. ನೀವ್ ಹೀಗ್ ಮಾತಾಡಿದ್ರೆ ನನ್ಗೆ ಇಷ್ಟ ಆಗೋದಿಲ್ಲ. ಸರಿ 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 ಹೋಗ್ಲಿ ಬಿಡಿ. ನೀವ್ ಯಾಕೆ ನಮ್ ಟೀಮಿಗೆ ಮೆಂಬರ್ ಆಗಿ ಜಾಯ್ನ್ ಆಗ್ಬಾರ್ದು? ಜಾನ್ವಿ ನಿಮ್ಮನೇಲಿ ಇರೋದು ನಿಮ್ಗೂ ಇಷ್ಟ ಇಲ್ಲ, ನಮಗೂ ಇಷ್ಟ ಇಲ್ಲ. ನಿಮ್ಗೆ ಯಾಕೆ ಇಷ್ಟ ಇಲ್ಲ? ನಾನೇನಾದ್ರು ಕೇಳಿದ್ನ ನಿಮ್ಗೆ ಯಾಕೆ ಇಷ್ಟ ಇಲ್ಲ ಅಂತ? ಇದ್ರಲ್ಲಿ ಹೊಸದಾಗಿ ಕೇಳಿ ತಿಳ್ಕೊಳ್ಳೋಂಥದ್ದೇನಿದೆ? ಎಲ್ರಿಗೂ ಗೊತ್ತಿರೋ ವಿಷಯ ಇದು. ನಿಮ್ ಸೊಸೆ ನಮ್ಮನೆ ಕಾಲಿಟ್ಟಾಗಿಂದ ನಮ್ಮನೆ ನೆಮ್ಮದಿನೇ ಹಾಳಾಗೋಗಿದೆ. ನಮ್ಮ ಮಗ ನಮ್ಮಿಂದ ದೂರ ಆಗಿದ್ದಾನೆ. ಅದಕ್ಕೆ ಅವಳು ಕಂಡ್ರೆ ನಮ್ಗೆ ಯಾರಿಗೂ ಆಗೋದಿಲ್ಲ. ಇಬ್ರು ಟಾರ್ಗೆಟ್ ಒಂದೇ. ನಿಮಗೆ ಜಾನ್ವಿನ ಮನೆಯಿಂದ ಆಚೆ ಕಳಿಸೋ ಆತ್ರ, ನಮಗೆ ಜಾನ್ವಿನ ಮನೆಗೆ ವಾಪಸ್ ಕಳಿಸೋ ಕಾತ್ರ. ಒಂದೇ ಉದ್ದೇಶ ಇಟ್ಕೊಂಡ್ರು 2 ಬಾಣಗಳು ಅಷ್ಟೇ. ಸಿಂಗ್ ಎಲ್ಲ ಫೈಟ್ ಮಾಡಿದ್ರೆ ರಿಸಲ್ಟ್ ಸಿಗೋದು ಕಷ್ಟ. ಜಾನ್ವಿ ನೋಡೋಕೆ ಸಾಫ್ಟು, ಆದ್ರೆ ಒಳಗೆ ಗಟ್ಟಿ ಪುಂಡ. ಅವಳನ್ನ ಮನೆಯಿಂದ ಓಡಿಸೋದು ನಿಮ್ಮೊಬ್ಬರಿಂದ ಕಷ್ಟ. ಅವಳನ್ನ ಮನೆಗೆ ವಾಪಸ್ ಕರ್ಸ್ಕೊಳ್ಳೋದು ನಮಗೂ ಕಷ್ಟ. ಇಬ್ರು ಒಂದಾಗ್ಬಿಟ್ರೆ ಚಿಟಿಕೆ ಹೊಡಿಯೋದ್ರೊಳಗೆ ನಾವು ಅನ್ಕೊಂಡಿದ್ದು ಸಾಧಿಸ್ಬೇಕು. ಏನ್ ಯೋಚನೆ ಮಾಡ್ತಾ ಇದ್ದೀರಿ? ಶತ್ರುವಿನ ಶತ್ರು ನಮ್ಮ ಮಿತ್ರ. ರಾಜ ಮಹಾರಾಜರ ಕಾಲದಿಂದಲೂ ಇದೇ ಪದ್ಧತಿ ನಡ್ಕೊಂಡ್ ಬಂದಿರೋದು. ಸುಮ್ಮನೆ ನಮ್ ಜೊತೆ ಕೈ ಜೋಡಿಸಿ. ನೀವೆಂತ ದಗಲ್ಬಾರಿ ಜನ ಅಂತ ನನಗ್ ಚೆನ್ನಾಗ್ ಗೊತ್ತು. ಗೊತ್ತಿದ್ದು ತೋಳದ್ ಗುಂಪಿನ ಜೊತೆ ಸೇರ್ಕೊಳ್ಳೋದಿಕ್ಕೆ ನನ್ಗೇನ್ ಬುದ್ಧಿ ಕೆಟ್ಟಿದ್ಯಾ? ನಿಮ್ ಸಾಹಸನೇ ಬೇಡ. ಒಂದ್ ನಿಮಿಷ. ಯಾಕೆ ಇಷ್ಟೊಂದು ಕೋಪ? ಹೆಣ್ಮಕ್ಳು ಯಾವಾಗಲೂ ಗಲಗಲ ಅಂತ ನಗ್ತಿರ್ಬೇಕು. ಹೋಗ್ಲಿ ಬಿಡಿ. ನಿಮಗೆ ನಮ್ಮಂತ ಬುದ್ಧಿವಂತರ ಜೊತೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡ, ಫೈನ್. ಆದ್ರೆ ಜಾನ್ವಿ 1 ತಿಂಗಳು ಟೈಮ್ ತಗೊಂಡಿದ್ದಲ್ಲ, ಯಾಕೆ ಅದನ್ನ ಹೇಳಿ. ಅಲ್ಲಿ ನೋಡಿ, ಇಷ್ಟೊತ್ತರೆಗೂ ನಿಮ್ ಕಾರ್ ಕಾದಿದ್ದೀನಿ, ಜ್ಯೂಸು ಕೊಟ್ಟಿದ್ದೀನಿ, ಅದಕ್ಕಾರೆ ಹೇಳಿ. ನಿಮ್ ಜಾನ್ವಿ 1 ತಿಂಗಳಲ್ಲಿ ನಮ್ ಶ್ರೀ ಮನ್ಸನ್ನ ಬದಲಾಯಿಸಿ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತಾಳಂತೆ.
ಸುಧಾ ಅವರೇ, ಶ್ರೀನ ನನ್ನ ಚೇಂಬರಿಗೆ ಕಳಿಸ್ತೀರಾ? ಥ್ಯಾಂಕ್ ಯು. ಯಾರಾದ್ರೂ ಒಬ್ರು ಅದೇನ್ ವಿಷಯ ಅಂತ ಬೊಗಳ್ಬಾರ್ದ? ನೋಡಿ ನೋಡಿ, ಅದೇ ನಮ್ಗೆ ಕೋಪ ಬರೋದು. ಅಲ್ಲ, ಬೊಗಳಕ್ ನಾವೇ ನಾಯಿ ಕಿಟ್ಟೋದ್ವೇನ್ರಿ? ಮೊದಲು ವಿಷಯಕ್ಕೆ ಬನ್ನಿ. ಮರಿ ಅನ್ನಪೂರ್ಣಮ್ಮ ಸಿಕ್ಕಿದ್ರ? ಐ ಮೀನ್ ಬೇಬಿ. ಗುರುಗಳೇ, ಸಿಕ್ಕಿದ್ಲು. ಅನ್ನಪೂರ್ಣಮ್ಮ ಅವಳಿಗೆ ಬೇಬಿ ಅಂತ ಅದು ಯಾಕೆ ಹೆಸರಿಟ್ರು ಏನೋ. ಇನ್ನು ಚಿಕ್ಕ ಹುಡುಗಿ ಆಡ್ದಾಗೆ ಆಡ್ತಾಳೆ. ನಾನು ನನ್ನ ಬುದ್ಧಿಶಕ್ತಿನೆಲ್ಲ ಖರ್ಚು ಮಾಡಿ ನಾನಾ ರೀತಿಯಲ್ಲಿ ಹೇಳಿದೆ, ಬಾರಮ್ಮ ನಮ್ಮ ಟೀಮಿಗೆ ಸೇರ್ಕೊ ಅಂತ. ಒಪ್ಲಿಲ್ಲ. ತೋಳುಗಳಂತ ನಾವು ನನಗೆ ಅಡಿಯಿಂದ ಮುಡಿಯವರೆಗೂ ನಕಶಿಕ ಅಂತ ಉರ್ದು ಹೋಗಿದ್ದು. ಕಷ್ಟಪಟ್ಟು ಸಮಾಧಾನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅವತ್ತೇ ಪಡ್ಕೊಂಡೆ ನಾನು. ಬೇಬಿ ಆಗ್ಲಿ ಲಲ್ತಾ ನೀನು ಇರು. ಅವಳ ಹತ್ರ ಚಮಕ್ಕಾಗಿ ಮಾತಾಡಿ ಒಂದು ಇಂಪಾರ್ಟೆಂಟ್ ನ್ಯೂಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಏನು? ನಮ್ಮ ಜಾನ್ವಿ 30 ದಿನದಲ್ಲಿ, ಅಂದ್ರೆ 1 ತಿಂಗಳಲ್ಲಿ ಶ್ರೀನ ಮನೆಗೆ ವಾಪಸ್ ಕರ್ಕೊಂಡ್ಬರ್ತೀನಿ ಅಂತ ಪಣ ತೊಟ್ಟಿದ್ದಾರಂತೆ. ಅನ್ನಪೂರ್ಣಮ್ಮನವರು ಒಪ್ಕೊಂಡಿದ್ದಾರಂತೆ. ಅದಕ್ಕೆ ಅಂತೆ ಅವ್ರ ಕಂಪ್ನಿಲಿ MD ಪೋಸ್ಟ್ ಕೊಟ್ಟಿರೋದು. ಘಾಟಿ ಮುದುಕಿ ಮೊಮ್ಮಗ ಮನೆ ಬಿಟ್ಟು ಹೋದಾನ ಕಾರಣಕ್ಕೆ ನನ್ನ ಜಾನಿಗೆ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ದಪ್ತಾಳೆ ಅನ್ಕೊಂಡಿದ್ದೆ. ಆದ್ರೆ ಆ ಮುದುಕಿ ತನ್ನ ಕಂಪ್ನಿಗೆ ಅವಳನ್ನ MD ಮಾಡಿದಾಳೆ. ಅವತ್ತೇ ಡೌಟ್ ಬಂದಿತ್ತು ನನಗೆ, ಏನೋ ಮೋಸಲತ್ ನಡೆದಿದೆ ಅಂತ. ಅಷ್ಟೇ ಅಲ್ಲ ಮದನ್ ಅವ್ರೆ, ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟೋದ್ ಶ್ರೀನಿಧಿ ಮತ್ತೆ ಆಫೀಸಿಗೆ ಬಂದಿದ್ದಾನಂತೆ. ಜಾಹ್ನವಿ ಕೈ ಕೆಳಗೆ ಕೆಲಸ ಮಾಡ್ತಿದ್ದಾನಂತೆ. ನಾನು ಅವತ್ತೇ ಪಡ್ಕೊಂಡೆ ಅವಳನ್ನ ಆ ಮನೆಯ ಹೊರಗಡೆ ಕರ್ಕೊಂಬರ್ಬೇಕು ಅಂತ. ನನಗೆ ಗೊತ್ತಿತ್ತು ನಾವ್ ಅನ್ಕೊಂಡಷ್ಟು ಅವಳು ಸಾಧು ಅಲ್ಲ, ತನ್ನ ಗಂಡನ ಪಡೆಯಕ್ಕೆ ಏನಾದ್ರೂ ಕಿತಾಪತಿ ಮಾಡ್ತಾಳೆ ಅಂತ. ಆದ್ರೆ ಇಷ್ಟು ದೊಡ್ಡ ಸ್ಕೀಮ್ ಮಾಡ್ತಾಳೆ ಅಂತ ನಾನು ಯೋಚನೆ ಕೂಡ ಮಾಡಿದ್ದೆ. ಅವಳನ್ನೇ ಹೇಗಾದ್ರೂ ಮಾಡಿ ಇಲ್ಲಿ ಕರೆಸ್ಬಿಟ್ಟಿದ್ರೆ ಇದ್ಯಾವುದು ನಡೀತಾ ಇರ್ಲಿಲ್ಲ. ಅವಳ ಪ್ರತಿಯೊಂದು ಯೋಚನೆ ಎಲ್ಲ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತಾ ಇತ್ತು. ಆದ್ರೆ ನೀವ್ ಯಾರು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅಯ್ಯೋ, ಇದೇನು ಹಿಂಗೆ ಹೇಳ್ಬಿಟ್ರಿ? ನಿಮ್ ಮಾತನ್ನು ಸೀರಿಯಸ್ ಆಗಿ ತಗೊಂಡಿದ್ಕೆ ತಾನೆ ಜಾನ್ವಿನ ಕರ್ಕೊಂಬರಕ್ ಹೋಗಿದ್ದು. ಏನಾದ್ರು ಪ್ರಯೋಜನ ಆಯ್ತಾ? ನನ್ನ ಜಾನ್ವಿನ ಕರ್ಕೊಂಡ್ ಬಂದ್ಯಾ? ಶ್ರೀ ಹೇಗೂ ಕಂಪ್ನಿ ಬಿಟ್ಟು ಹೋದಂತ ಹಾಯಾಗಿದ್ದೆ. 2 ದಿನ ಮತ್ತೆ ಒಕ್ಕಿಸ್ಕೊಂಡಿದ್ದಾನೆ. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಹಾಕಿರ್ತಾರೆ. ಎದುರು ಬದ್ರು ಕೂತ್ಕೊಂಡು ಒಬ್ರು ಮುಖ ಒಬ್ರು ನೋಡ್ತಾನೆ ಇರ್ತಾರೆ. ಶ್ರೀ ಅಪರೂಪಕ್ಕೆ ಬ್ಯಾಂಕಿಗೆ ವಿಸಿಟ್ ಕೊಟ್ಟಾಗಲೇ ಜಾನ್ವಿನ ಪಟಾಯಿಸ್ಕೊಂಡ್ಬಿಟ್ಟ. ನೀವು ಮದುವೆ ಆಗ್ಬೇಕಾದ್ರೆ ಅವ್ರ ಮನ್ಸನ್ನು ಕೆಡಿಸಿ ಅವ್ನು ಮದುವೆ ಆಗ್ಬಿಟ್ಟ. ಈಗ ಜಾನ್ವಿ ಅವನ ಹೆಂಡತಿ, ಅವ್ರದ್ದೇ ಆಫೀಸು, ಒಂದೇ ಆಫೀಸಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾರೆ. ಒಂದೇ ಆಫೀಸು, ಒಂದೇ ಕಂಪ್ಯೂಟ್ರು, ಅಪರಿಚಿತರನ್ನೇ ಹತ್ರ ಮಾಡುತ್ತೆ. ಅಂಥದ್ರಲ್ಲಿ ಇಷ್ಟಪಟ್ಟು ಮದುವೆ ಆದ ಗಂಡ ಹೆಂಡತಿನ ಹತ್ರ ಮಾಡದೆ ಇರುತ್ತಾ? ನನ್ನ ಜಾನು ನನಗೆ ಸಿಗ್ಲಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಒದ್ದಾಡ್ತಾ ಇದ್ದೀನಿ. ಅವರಿಬ್ರು ಒಟ್ಟಿಗೆ ಇದ್ರೆ ಏನಾಗ್ಬೋದು ಅಂತ ಇಮ್ಯಾಜಿನ್ ಮಾಡ್ತಾ ಇದೀಯಾ? ಅಣ್ಣ ತಂಗಿ ಇಬ್ರಿಗೂ ಕಣ್ಣು ಕೀಳ್ತೀನಿ ಎಂದು ತಮಾಷೆಗೆ ಅನ್ಕೊಂಡ. ಇವತ್ತು ನಿನ್ಗೊಂದು ಗತಿ ಕಾಣಿಸಿದ್ರೆ ಅಯ್ಯೋ ಬೇಡ ದಯವಿಟ್ಟು ಕ್ಷಮಿಸ್ಬೇಡಿ. ಏನು ತಿಳಿದ ತಪ್ಪಾಡ್ಬೇಡಿ, ನಿಮ್ ಕಾಲಿಗೆ ಬೀಳ್ತೀನಿ. ಅಯ್ಯೋ ತಪ್ಪಾಯ್ತು ಅಂತ ಹೇಳೋ. ಅಯ್ಯೋ ಬೇಡ ಮದನ್ ಸರ್, ಬೇಡ ಸರ್, ಬೇಡ. ಅಯ್ಯೋ ದಿನದಿಂದ ದಿನಕ್ಕೆ ನನ್ನ ಪಾಲಿಗೆ ಜಾನು ಮರೀಚಿಕೆ ಆಗ್ತಾ ಇದ್ದಾಳೆ.
ನನಗೆ ನನ್ನ ಜಾನು ಬೇಕು, ನನಗೆ ನನ್ನ ಜಾನು ಬೇಕು, ನನಗೆ ನನ್ನ ಜಾನು ಬೇಕು. May I come in? ಬಾ ಶ್ರೀ. Say what? ಕೂತ್ಕೋ ಶ್ರೀ. ಕಂಪನಿ MDನೇ ನಿಂತಿರ್ಬೇಕಾದ್ರೆ ಒಬ್ಬ ಮಾಮೂಲಿ ಎಂಪ್ಲಾಯಿ ಕೂತ್ಕೊಳ್ಳೋದು ತಪ್ಪಾಗುತ್ತಾ ಮೇಡಮ್? ನಮ್ಮಿಬ್ರ ಮಧ್ಯೆ ಈ ಫಾರ್ಮಾಲಿಟೀಸ್ ಎಲ್ಲ ಬೇಕಾ ಶ್ರೀ? ಖಂಡಿತವಾಗ್ಲೂ ಕಂಪನಿ MD ಮತ್ತು ವರ್ಕರ್ ಮಧ್ಯೆ ಫಾರ್ಮಾಲಿಟೀಸ್ ಇರಬೇಕಲ್ವಾ ಮೇಡಮ್? ಪ್ಲೀಸ್. ಥ್ಯಾಂಕ್ ಯು. ಹೇಳಿ ಮೇಡಮ್, ಏನೋ ಬರಕ್ಕೆ ಹೇಳಿದ್ರಂತೆ? ನಿನ್ನೆವರೆಗೂ ನೀವು MD ಆಗಿದ್ರಿ. ಇದ್ದಕ್ಕಿದ್ದಾಗೆ ನಿಮ್ಮ ಜಾಗದಲ್ಲಿ ಕುತ್ಕೊಂಡು ಎಲ್ಲ ಜವಾಬ್ದಾರಿನೂ ನಿಭಾಯಿಸಕ್ಕೆ ನನಗೆ ಕಷ್ಟ ಆಗ್ತಿದೆ. ಇದನ್ನ ತಾವು MD ಆಗಿ ಅಪಾಯಿಂಟ್ ಆಗೋಕ್ಕೂ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು ಮೇಡಮ್. ನಿಮ್ಮ ಸಹಕಾರ ಸಿಗುತ್ತೆ, ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ನಂಬಿಕೆ ಇತ್ತು, ಈಗಲೂ ಇದೆ. ಈ ಪ್ಯಾಕೇಜ್ ಡೀಟೇಲ್ಸ್ ನನಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ, ಎಕ್ಸ್ಪ್ಲೇನ್ ಮಾಡ್ತೀರಾ ಪ್ಲೀಸ್? ನನಗಿದೆಲ್ಲ ತಿಳಿಸ್ಕೊಡೋದು ನಿಮ್ಮ ಕರ್ತವ್ಯ. ನನಗಿದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂದರೆ ನಿಮ್ಮ 3 ತಿಂಗಳು ನೋಟಿಸ್ ಪೀರಿಯಡ್ ಮುಗಿದ್ರೂ ನೀವು ಈ ಕಂಪ್ನಿ ಬಿಟ್ಟು ಹೋಗೋಕ್ಕಾಗಲ್ಲ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಮಿಸ್ಟರ್ ಶ್ರೀನಿಧಿ? ಏನಿದು ಗಂಡ ಹೆಂಡತಿಗೆ ಮಾತಾಡ್ಸೋ ಹಾಗೆ ಏಕವಚನದಲ್ಲಿ ಮಾತಾಡಿಸ್ತಿದ್ದೀರಾ? ನನ್ನನ್ನು ನಿಮ್ಮ ಹೆಂಡತಿ ಅನ್ಕೊಂಡ್ರಾ? ಸಾರಿ ಮೇಡಮ್. ಪ್ಲೀಸ್. ಶ್ರೀ, ಮೇಡಮ್, ಟೀ ತರಲಾ ಕಾಫಿ ತರಲಾ? ಕಾಫಿ. ಸರ್ ನಿಮಗೆ? ಅವರಿಗೂ ಕಾಫಿ ತಗೊಂಡ್ ಬನ್ನಿ. ಇಷ್ಟು ವರ್ಷದಿಂದ ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಇವ್ರು ಕಾಫಿನೇ ಕುಡಿಯೋದು ಅಂತ ನಿಮಗೆ ಗೊತ್ತಿಲ್ಲ? ನಮ್ಮಿಬ್ರದ್ದು ಒಂದೇ ಟೇಸ್ಟ್. ನೀವ್ ಹೋಗಿ ಕಾಫಿ ತಗೊಂಡ್ ಬನ್ನಿ. ಹಾ, ನನಗೆ 1 ಸ್ಪೂನ್ ಸಕ್ಕರೆ, ಇವರಿಗೆ 1.5 ಸ್ಪೂನ್ ಸಕ್ಕರೆ. ಇವರಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಶ್ರೀ? ನೀವ್ ಹೋಗಿ. ಏ ರಂಗಣ್ಣ, ನಿಂತ್ಕೋ ಇಲ್ಲಿ. ನನಗೆ ಟೀ ತಗೊಂಡ್ ಬಾ, ಅದು ಶುಗರ್ಲೆಸ್.
ಇತ್ತೀಚೆಗೆ ನನಗೆ ಸ್ವೀಟ್ ಅಂದರೆ ಅಲರ್ಜಿ. ಸರ್ ಮತ್ತೆ ಮೇಡಮ್ ಏಯ್, ಟೀ ಕುಡಿಬೇಕಾದ್ರೆ ನಾನು ನಿಮ್ಮ ಮೇಡಮ್ಮ. ನನಗೆ ಟೀನೇ ಬೇಕು, ಅದು ಶುಗರ್ಲೆಸ್. ಹೋಗಿ ತಗೊಂಡ್ ಬಾ. ಹೋಗು ಅಂದೆ. ಜಾನು 30 ದಿವಸದಲ್ಲಿ ಶ್ರೀನ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದಾಳೆ ಅಂದ್ರೆ ಅವಳು ಈ ಟಾಸ್ನ ಸೀರಿಯಸ್ ಆಗಿ ತಗೊಂಡಿದ್ದಾಳೆ ಅಂತಾನೆ ಅರ್ಥ. ಈ 30 ದಿವಸದಲ್ಲಿ ಶ್ರೀ ಮನ್ಸನ್ನ ಗೆಲ್ಲೋದಕ್ಕೆ ಒಂದೊಂದು ದಿನನೂ ಪ್ಲಾನ್ ಮಾಡ್ತಾನೆ ಇರ್ತಾಳೆ. ಅವಳು ಪ್ಲಾನ್ ಏನಾದರೂ ಸಕ್ಸಸ್ ಆಯ್ತು ಅಂದ್ರೆ ನಾವು ಮಣ್ಣು ಮುಖದಾಗೆ. ಸರ್, ಸಮಸ್ಯೆಯ ಸೀರಿಯಸ್ನೆಸ್ ಅರ್ಥ ಆಗ್ತಿದೆ. ಈಗ ಏನು ಮಾಡೋದು ಸರ್? ಏನ್ ಮಾಡೋದು? ಆ ಬೀದಿಲಿ ಕೂತ್ಕೊಂಡು ಬೇಲ್ಪುರಿ ವ್ಯಾಪಾರ ಮಾಡೋದು. ಥು! ಹೇಳಿದ ಕೆಲಸವನ್ನು ಮಾಡಕ್ ಯೋಗ್ಯತೆ ಇಲ್ಲ. ಯಾವ ಗಳಿಗೆಯಲ್ಲಿ ನಿಮ್ಮ ಸವಾಸ ಮಾಡಿದ್ನೋ ಬರೀ ಬಿಲ್ಡಪ್ಪೇ ಆಯ್ತು, ಸಾಧನೆ ಮಾತ್ರ 0. ಯಾವುದೇ ಕಾರಣಕ್ಕೂ ಜಾನು ಶ್ರೀ ಒಟ್ಟಿಗೆ ಸೇರಬಾರ್ದು, ಒಟ್ಟಿಗೆ ಕೆಲಸ ಮಾಡಬಾರ್ದು. ಒಂದೇ ಆಫೀಸಲ್ಲಿ ಕೆಲಸ ತಪ್ಸಕ್ಕಲ್ಲ ಸರ್ ಮೀಟ್ ಮಾಡೋದನ್ನ. ಅವರಿಬ್ರು ಒಟ್ಟಿಗೆ ಆಫೀಸ್ಗೆ ಹೋದ್ರೆ ತಾನೆ ಮೀಟ್ ಮಾಡಬೇಕಾ ಸಂದರ್ಭ ಬರೋದು. ಈ 30 ದಿನದಲ್ಲಿ ಜಾನು ಅಥವಾ ಶ್ರೀ ಇಬ್ಬರಲ್ಲಿ ಯಾರಾದರೂ ಒಬ್ರು ಆಫೀಸ್ಗೆ ಹೋಗೋದನ್ನ ತಡಿಬೇಕು. ಆಗ ನಮ್ಮ ಪ್ಲಾನ್ ಸಕ್ಸಸ್. ಶ್ರೀನ ತಡೆಯೋದು ಕಷ್ಟ, ಆದರೆ ಜಾನುನ ತಡಿಬೋದಲ್ಲ. ಅದೇ ಸದ್ಯ ಸರ್. ಅವಳಿರೋದು 6 ಜನ ಅತ್ತೆದ್ರು ಭದ್ರಕೋಟೆಲಿ. ಅದು ಅಲ್ಲದೆ ಮಗನು ವಾಪಸ್ ಕರ್ಕೊಂಡ್ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ. ಅವರೆಲ್ಲ ಕುರಿಗಳು ಸಾರ್, ನಂಬ್ತಾರೆ. ಆ ಅಜ್ಜಿ ಮೊಮ್ಮಗನ ಸೀಟಿಂದ ಕೆಳಗಿಳಿಸಿ ಬಿಸ್ನೆಸ್ ಗಾಳಿ ಗಂಧನೆ ಗೊತ್ತಿಲ್ಲದ ಇವಳನ್ನ ಕೂರಿಸಿದ್ದಾರೆ ಸಾರ್. ಜಾನ್ವಿನೂ ಅಷ್ಟೇ, ಮೈಗೆ ಹುಷಾರಿಲ್ಲ ಅಂದರೂ ಬ್ಯಾಂಕ್ ಕೆಲ್ಸಕ್ಕೆ ಹೋಗೋದು ತಪ್ಪಿಸ್ತಾ ಇರಲಿಲ್ಲ. ಇನ್ನು ಗಂಡನ ಮನಸ್ಸಿನ ಗೆಲ್ಲಕ್ಕೆ ಸಿಕ್ಕಿರೋ ಅವಕಾಶನ ಬಿಟ್ಕೊಡ್ತಾಳೆ ಸರ್. ಸಾಧ್ಯ ಇಲ್ಲ ಸರ್. ಕೈಲಾಗದವರು ಬಾಯಿಗೆ ಬಂದ ರೀಸನ್ ಕೊಡಬಹುದು, ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಜಾನು ನನಗೆ ಬೇಕು. ನೋಡು, ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾನು ಆಫೀಸ್ಗೆ ಹೋಗೋದನ್ನು ತಡಿಬೇಕು. ತಡಿಲಿಲ್ಲ ಅಂದರೆ ಈ ಮೊಬೈಲಲ್ಲಿರೋ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ವಿಡಿಯೋನ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಹುಷಾರ್. ನೋಡು ಜಾನ್ವಿ, ಬಿಸ್ನೆಸ್ ಅಲ್ಲಿ ನಮ್ಮ ಕಂಪನಿಗೆ ನೀನು ಲಾಭ ತರೋದು ಮುಖ್ಯ ಅಲ್ಲ ನನಗೆ. ಬೇಕಾದ್ರೆ ಈ 30 ದಿವಸ ಮುಗಿಯೋದ್ರೊಳಗೆ ನಿನ್ನಿಂದಾಗಿ ನಮ್ಮ ಕಂಪನಿಗೆ 30 ಲಕ್ಷ ನಷ್ಟ ಆದ್ರೂ ಚಿಂತೆ ಇಲ್ಲ ನನಗೆ. ಆದ್ರೆ ಈ 30 ದಿವಸದಲ್ಲಿ ನನ್ನ ಮೊಮ್ಮಗ ನಮ್ಮವನಾಗಿ ನಮ್ಮ ಮನೆಯಲ್ಲಿ ಇರಬೇಕು. ಮೈ ಕಮಿನ್ ಮೇಡಮ್. ಬರ್ಬೋದಾ? ಬನ್ನಿ. ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್. ಸಂಕೋಚ ಯಾಕೆ? ಇನ್ ಮುಂದೆ ನೀವು ಇವಳ ಜೊತೆಗೆ ತಾನೇ ಇರ್ಬೇಕಾಗಿರೋದು. ಅಂದ್ರೆ ನೀವು ಅಂದ್ರೆ ಎಲ್ಲ ಸ್ಟಾಫು ಅಂತ ಅರ್ಥ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸ್ವಲ್ಪ ಕೈ ತೆಗಿರಿ. ನನ್ನ ಕರೆದ ಉದ್ದೇಶ? ನೀವು 3 ತಿಂಗಳು ನೋಟಿಸ್ ಪೀರಿಯಡ್ ಮುಗಿದ ಮೇಲೆ ಕಂಪನಿ ಬಿಟ್ಟೋಗ್ತೀನಿ ಅಂತ ಹೇಳಿದ್ರಿ. ಅಷ್ಟರಲ್ಲಿ ನಿಮ್ಮ ಆಲೋಚನೆಯಲ್ಲಿ ಏನಾದರೂ ಬದಲಾವಣೆ ಆಗೋ ಸಾಧ್ಯತೆ ಇದೆಯಾ? ಖಂಡಿತ ಇಲ್ಲ. ಈ 3 ತಿಂಗಳು ಕಳೆದ ಮೇಲೆ ಈ ಕಂಪ್ನಿಗೆ ಸಂಬಂಧಪಟ್ಟ ಎಲ್ಲರನ್ನು ಬಿಟ್ಟು ಹೋಗ್ತಿರೋದು ಕನ್ಫರ್ಮ್.
ಹಾಗಾದ್ರೆ ನೀವು ಒಂದು ಮುಖ್ಯವಾದ ಕೆಲಸ ಮಾಡಿಕೊಡ್ಬೇಕು. ಹೇಳಿ. ಅದೇ ನಮ್ಮ ಕಂಪನಿಗೆ ಸಂಬಂಧಪಟ್ಟ ಸೇಲ್ಸ್ ಮಾರ್ಕೆಟಿಂಗ್ ಇದ್ರ ಬಗ್ಗೆ ನಮ್ಮ ಹೊಸ MD ಗೆ ಹೇಳ್ಕೊಡ್ಬೇಕು. ಸಾಧ್ಯನೇ ಇಲ್ಲ. ಯಾಕೆ? ನಿಮ್ಮ ಹೊಸ MD ಗೆ ಸೀರಿಯಸ್ ಅನ್ನೋದೇ ಇಲ್ಲ ರೀ. ನಾನು ಬಿಸ್ನೆಸ್ ಬಗ್ಗೆ ಹೇಳ್ಕೊಡ್ತಿದ್ರೆ ಹೇಳ್ಕೊಡ್ತಿದ್ರೆ ಏನಾಗ್ತಿದೆ? ನಾನೇನು ನುಂಗೋ ತರ ನೋಡ್ತಾರೆ. ಹೌದಾ? ನೋಡಿ, ಇವರು ಕೆಲಸ ಹೇಳ್ಕೊಡೋಕ್ಕೆ ನನ್ನ ಕೈಲಾಗಲ್ಲ. ಬೇಕಾದ್ರೆ ನಿಮಗೆ ಹೇಳ್ಕೊಡ್ತೀನಿ, ನೀವು ಕಲ್ತ್ಕೊಂಡು ಇವರು ಟ್ರೈನ್ ಮಾಡಿ. ಅದು ಮಾತ್ರ ಸಾಧ್ಯ ಆಗಲ್ಲ. ಯಾಕೆ? ನನಗೆ ವಯಸ್ಸಾಗಿದೆ, ಮುದುಕಿ, ಇಂಗ್ಲಿಷ್ ಬರಲ್ಲ, ಕಂಪ್ಯೂಟರ್ ಬರಲ್ಲ, ಮೇಲ್ ನೋಡಕ್ಕಂತೂ ಬರೋದೇ ಇಲ್ಲ ಅಂತ ಯಾರೋ ಬುದ್ಧಿವಂತರು ಹೇಳಿದ್ದಾರೆ. ಬುದ್ಧಿವಂತರು ಹೇಳಿರೋ ಮಾತನ್ನೇ ತೆಗೆದಾಕಕ್ಕಾಗಲ್ಲ ಅಲ್ವಾ? ಅದಕ್ಕೆ ನನಗೆ ಟ್ರೈನ್ ಮಾಡೋದು ನಿಮಗೆ ತುಂಬಾ ಕಷ್ಟ ಆಗುತ್ತೆ. ನಮ್ಮ ಹೊಸ MD ತುಂಬಾ ಜಾಣೆ, ಬೇಗ ಕಲ್ತ್ಕೊಳ್ತಾಳೆ. ಅದಕ್ಕೆ ಅವ್ರಿಗೆ ಎಲ್ಲಾನು ಹೇಳ್ಕೊಡಿ ಪ್ಲೀಸ್.